ಬಿಗ್ ಬಾಸ್ ಮನೆ ಇವತ್ತು ಓಪನ್ ಆಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ವೆಲ್ಸ್ ಗ್ರೂಪ್ ರಿಟ್ ಅರ್ಜಿಯನ್ನ ವಾಪಸ್ ಪಡೆದಿರೋ ಹಿನ್ನೆಲೆಯಲ್ಲಿ ಈಗ ಮತ್ತೊಂದಿಷ್ಟು ಗೊಂದಲಕ್ಕೆ ಕಾರಣವಾಗ್ತಾ ಇದೆ. ಬಿಗ್ ಬಾಸ್ ಹೌಸ್ ಓಪನ್ ಆಗುತ್ತಾ ಇಲ್ವಾ? ಇದಕ್ಕೆ ಆನ್ಸರ್ ಇವತ್ತು ಓಪನ್ ಆಗೋದು ಡೌಟು ಅನ್ನೋದು ಸದ್ಯಕ್ಕಿರುವಂತ ಬೆಳವಣಿಗೆ. ರಾಮನಗರ ಡಿಸಿ ಆದೇಶ ಮಾಡಿದ್ದಾರೆ ಅಂತ ರಿಟ್ ಅನ್ನು ವಾಪಸ್ ಪಡೆಯಲಾಗಿದೆ ವೆಲ್ಸ್ ಗ್ರೂಪ್ನಿಂದ. ಆದರೆ ಈವರೆಗೂ ಕೂಡ ಅಧಿಕೃತವಾಗಿ ಜಿಲ್ಲಾಧಿಕಾರಿ ಆದೇಶವನ್ನ ಮಾಡಿಲ್ಲ. ಸೊ ಆ ಕಾರಣದಿಂದ ಒಂದಿಷ್ಟು ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ. ಅಸಲಿಗೆ ಡಿಸಿ ಆದೇಶಕ್ಕೆ ಅವಕಾಶನೇ ಇಲ್ಲ ಅಂತ ಮಂಡಳಿ ಹೇಳ್ತಾ ಇದೆ, ಮಾಲಿನ್ಯ ಮಂಡಳಿ. ಹೀಗಾಗಿ ಮತ್ತಷ್ಟು ಕಗ್ಗಂಟಾಗದ ಬಿಗ್ ಬಾಸ್ ಮನೆ ಓಪನ್ ಆಗುವಂತಹ ಭವಿಷ್ಯ. ಜಿಲ್ಲಾಧಿಕಾರಿ, ರಾಮನಗರ ಜಿಲ್ಲಾಧಿಕಾರಿ ಇದುವರೆಗೂ ಅಧಿಕೃತವಾಗಿ ಆದೇಶವನ್ನ ಮಾಡಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನೋಡ್ತಾ ಹೋದ್ರೆ ಡಿಸಿ ಅವರ ವ್ಯಾಪ್ತಿಗೆ ಬರೋದಿಲ್ಲ, ಅವರು ಆದೇಶವನ್ನ ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ಮಾಲಿನ್ಯ ನಿಯಂತ್ರಣ ಮಂಡಳಿ ಹೇಳ್ತಾ ಇದೆ. ಪರ್ಮಿಷನ್ ಕೊಡಲ್ಲ ಅಂತಿದೆ ಮಾಲಿನ್ಯ ನಿಯಂತ್ರಣ ಮಂಡಳಿ. ಎಮಿಷನ್ ಬೋರ್ಡ್ ಯಾವುದೇ ಸೂಚನೆ ಕೊಡದೆ ಕ್ಲೋಸ್ ಮಾಡಿದ್ದು ಸರಿಯಲ್ಲ ಅಂತ ಮತ್ತೊಂದು ಕಡೆ ವಾದವನ್ನ ಮಾಡಲಾಯಿತು. ಸ್ವಲ್ಪ ಸಮಯಾವಕಾಶ ಕೊಡಬೇಕು ಅಂತ ವೆಲ್ಸ್ ಗ್ರೂಪ್ ರಿಟ್ ಅನ್ನ ಹಾಕಲಾಗಿತ್ತು. ರಿಟ್ ಅನ್ನು ವಾಪಸ್ ಪಡೆಯಲಾಗಿದೆ. ಬಟ್ ಅಧಿಕೃತವಾಗಿ ಡಿಸಿ ಅವರ ಕಡೆಯಿಂದ ಆದೇಶ ಇಲ್ಲ, ಪೇಪರ್ ಅಲ್ಲಿಲ್ಲ. ಮತ್ತೊಂದು ಕಡೆ ರಿಟ್ ಅನ್ನು ವಾಪಸ್ ಪಡೆಯಲಾಗಿದೆ ವೆಲ್ಸ್ ಗ್ರೂಪ್ ಕಡೆಗಿಂದ. ಸೊ ಈ ಹಿನ್ನೆಲೆಯಲ್ಲಿ ಮತ್ತೊಂದಿಷ್ಟು ಗೊಂದಲಕ್ಕೆ ಕಾರಣವಾಗ್ತಾ ಇದೆ. ಇವತ್ತು ಓಪನ್ ಆಗೋದು ಡೌಟ್ ಅನ್ನುವಂಥ ಹಿನ್ನೆಲೆಯಲ್ಲಿ ಅರ್ಜಿ ವಾಪಸ್ ಬಗ್ಗೆ ಜಾಲಿವುಡ್ ಪರ ವಕೀಲ ವಿಶ್ವಾಸ್ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ನೋಡಿ. ನಮಗೆ ಬಂದಿರೋ ಇನ್ಸ್ಟ್ರಕ್ಷನ್ ಏನಂದರೆ 6ನೇ ತಾರೀಕಿಗೆ ಯಾವ ಆದೇಶ ಆಗಿರುತ್ತೆ, ಕ್ಲೋಸರ್ ಆರ್ಡರ್ ಆಗಿರುತ್ತೆ, ಬಿಗ್ ಬಾಸ್ ಮನೆ ಕ್ಲೋಸ್ ಮಾಡಬೇಕು ಅಂತ, ಅದು 7ನೇ ತಾರೀಕಿಗೆ ಎಕ್ಸಿಕ್ಯೂಟ್ ಮಾಡಿರ್ತಾರೆ, ಏನು ಟೈಮ್ ಕೊಡದೆ. ಅದರಿಂದ ಒಂದು ಮನವಿ ಮಾಡಿದ್ದಕ್ಕೆ ಈಗ 10 ದಿನ ಕಾಲಾವಕಾಶ ಕೊಟ್ಟಿದ್ದಾರೆ. ಸೊ ನಾವು ಹಾಕೊಂಡಿರೋ ರಿಟ್ ಅರ್ಜಿನ ಈಗ ವಾಪಸ್ ತೊಗೋಬೇಕಾಗತ್ತೆ, ವಿಡ್ರಾ ಮಾಡಬೇಕಾಗತ್ತೆ. ಅಲ್ಲಿವರೆಗೂ ನಮಗೆ ಇನ್ಸ್ಟ್ರಕ್ಷನ್ಸ್ ಇದೆ, ಇನ್ಯಾವುದೇ ರೀತಿಯ ಇನ್ಸ್ಟ್ರಕ್ಷನ್ಸ್ ಇಲ್ಲ. ಅದು ಆರ್ಡರ್ ಆಚೆ ಬಂದ ಮೇಲೆ ನೋಡಿದ ಮೇಲೆ ನಮಗೂ ಗೊತ್ತಾಗುತ್ತೆ ಏನಿದೆ ಅದರಲ್ಲಿ. 10 ದಿನಗಳ ಕಾಲಾವಕಾಶ ಅಂತ ಮಾಡಿದ್ದಾರೆ ಅಂತ ಇನ್ಸ್ಟ್ರಕ್ಷನ್ಸ್ ಬಂದಿದೆ ನಮಗೆ. ಅದನ್ನ ಕೌಂಟ್ರಲ್ಲೇ ಫೈಲ್ ಮಾಡ್ಬೋದಾಗುತ್ತೆ, ಯಾಕಂದ್ರೆ ಅದು ಇನ್ಫ್ಲೆಕ್ಷಸ್ ಆಗುತ್ತೆ. ನಾವೇನಾದ್ರೂ ಕ್ಲೋಸರೇ ಮಾಡಿಬಿಟ್ಟಿದ್ದಾರೆ ಅಂತ ಹಾಕಿರ್ತೀವಿ, ಮನವಿ ಮಾಡಿರ್ತೀವಿ ಕೋರ್ಟ್ಗೆ. ಈಗ ಓಪನ್ ಮಾಡಿಕ್ಕೆ ಅವಕಾಶ ಕೊಟ್ಟಾಗ ನಮಗೆ ಅದು ರಿಟ್ ಸಸ್ಟೈನ್ ಆಗಲ್ಲ, ಅದರಿಂದ ನಾವು ವಿಡ್ರಾ ಮಾಡಬೇಕಾಗತ್ತೆ ಅದನ್ನು. ನಾವು ಬಿಗ್ ಬಾಸ್ ವಿರುದ್ಧವೂ ಅಲ್ಲ, ಜಾಲಿವುಡ್ ವಿರುದ್ಧ ಕ್ರಮ ಆಗಬೇಕು, ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಮನವಿಯನ್ನ ಮಾಡಿದ್ರೆ ಯೋಚನೆ ಮಾಡ್ತೀವಿ ಆ ಬಗ್ಗೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ನರೇಂದ್ರ ಸ್ವಾಮಿ ಬಗ್ಗೆ ಮಾತನಾಡಿದ್ದಾರೆ. ಆದರೆ ಡಿಸಿಗೆ ಇತರರಿಗೆ ಅಧಿಕಾರ ಇಲ್ಲ ಅಂತ ನರೇಂದ್ರ ಸ್ವಾಮಿ ಹೇಳಿದ್ದಾರೆ. ಆ ಈವೆಂಟ್ ನಡೀತಾರೆ ನಮಗೆ ಗೊತ್ತೇ ಇಲ್ಲ. ನಾವು ಜಾಲಿವುಡ್ ಏನೋ ಎಂಥದ್ದು ಎಂಟರ್ಟೈನ್ಮೆಂಟ್ ಅದು ಒಂದು ವೇಲ್ಸ್ದು ಒಂದು ವೇಲ್ ಸ್ಟುಡಿಯೋ ಅಂತ ನಮ್ಮ ಮುಂದೆ ಬಂದಿರೋದು ವೇಲ್ಸ್ ಹೆಸರಿನಲ್ಲಿ. ದೇರ್ ಈಸ್ ನೋ ಸಚ್ ಬಿಗ್ ಬಾಸ್ ಅಂಡ್ ಆಲ್ ದೀಸ್ ಥಿಂಗ್ ಅಂಡ್ ವಿ ಆರ್ ನೋವೇರ್ ಕನ್ಸರ್ನ್ ವಿತ್ ಬಿಗ್ ಬಾಸ್ ಅಂಡ್ ಆಲ್ ಅಂಡ್ ವಿ ಆರ್ ನಾಟ್ ಸ್ಟಾಪಿಂಗ್ ಬಿಗ್ ಬಾಸ್. ವಿ ಆರ್ ನಾಟ್ ಅಗೇನ್ಸ್ಟ್ ದಿ ಬಿಗ್ ಬಾಸ್ ಅಂಡ್ ವಿ ಆರ್ ನಾಟ್ ಅಗೇನ್ಸ್ಟ್ ದಿಸ್ ಬಿಗ್ ಬಾಸ್ ಅಂಡ್ ವಿ ಡೋಂಟ್ ನೋ ಅಬೌಟ್ ದಟ್ ಬಿಗ್ ಬಾಸ್. ನಮ್ಮ ಕ್ಲೋಸರ್ ಆರ್ಡರು ಬಿಗ್ ಬಾಸ್ಗಲ್ಲ, ಫಸ್ಟ್ ಕ್ಲಾರಿಫೈ ಮಾಡ್ತಿದ್ದೀನಿ. ಬಿಗ್ ಬಾಸ್ಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಯಾವುದೇ ಒಂದು ನಿಯಂತ್ರಣವನ್ನು ಇಟ್ಟಿಲ್ಲ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಒಂದು ಕಡೆ ಕಳೆದ ಸೀಸನ್ ನಲ್ಲಿನೇ STP ಅನ್ನ ಮಾಡಬೇಕು ಅಂತ ಎಮಿಷನ್ ಕಂಟ್ರೋಲ್ ಬೋರ್ಡ್ ನಿಂದ ಬಿಗ್ ಬಾಸ್ಗೆ ಸಂಬಂಧಪಟ್ಟಂತವರಿಗೆ ನೋಟಿಸ್ ಅನ್ನ ಕೊಡಲಾಗಿತ್ತು ಅನ್ನುವಂತ ಮಾಹಿತಿ ಇದೆ. ಅಂದ್ರೆ 2 ಬಾರಿ ನೋಟಿಸ್ ಈಗಾಗಲೇ ಜಾರಿಯಾಗಿದೆ ಈ ಸಂಬಂಧಪಟ್ಟಂಗೆ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ. ಬಟ್ ಇದುವರೆಗೂ ಕೂಡ ಆಗಿಲ್ಲ ಅನ್ನುವಂಥದ್ದು ಅದು ನಿರ್ಲಕ್ಷ್ಯಕ್ಕೆ ಸಾಕ್ಷಿ ಆಗಿದೆ. ಈಗ ಒಂದು ಕಡೆ 10 ದಿನ ಕಾಲಾವಕಾಶ ಅಂತ ಹೇಳಲಾಗ್ತಾ ಇದೆ, ಮತ್ತೊಂದು ಕಡೆ ರಿಟ್ ಅರ್ಜಿ ವಾಪಸ್ ಪಡೆದಿದ್ದಾರೆ ಅಂತ. ಏನು ಗೊಂದಲ ಇದು? ಅರುಣ್, ಇವತ್ತು ಬಿಗ್ ಬಾಸ್ ಕಾರ್ಯಕ್ರಮ ಶುರುವಾಗುವಂಥದ್ದು ಕೂಡ ಒಂದು ರೀತಿ ಅಯೋಮಯ ಅನ್ನುವಂಥ ರೀತಿಯಲ್ಲಿ ಈಗ ಕಂಡು ಬರ್ತಾ ಇದೆ. ಯಾಕಂದ್ರೆ ಈಗಾಗಲೇ ಈ ಒಂದು ಏನು ವೆಲ್ಸ್ ಗ್ರೂಪ್ ಏನಿದೆ ಆ ಒಂದು ಗ್ರೂಪ್ ಈಗಾಗಲೇ ಒಂದು ಏನು ಮಾಲಿನ್ಯ ನಿಯಂತ್ರಣ ಮಂಡಳಿ ಒಂದು ಕ್ರಮವನ್ನು ಪ್ರಶ್ನೆ ಮಾಡಿ ಒಂದು ಹೈಕೋರ್ಟ್ ಅಲ್ಲಿ ಒಂದು ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಆ ಬಳಿಕ ಏನು DC ಅವರು ನಮಗೆ 10 ದಿನಗಳ ಕಾಲ ಒಂದು ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಅಷ್ಟರಲ್ಲೇ ಅಲ್ಲಿರುವಂತಹ ಸಮಸ್ಯೆಯನ್ನು ಸರಿಪಡಿಸಿಕೊಳ್ಳೋದಕ್ಕೆ ಒಂದು ಸೂಚನೆ ಕೂಡ ಸಿಕ್ಕಿದೆ ಅಂತೇಳಿ ಪುನಃ ಅವರು ಮಧ್ಯಾಹ್ನ ಈ ಒಂದು ರಿಟ್ ಅರ್ಜಿಯನ್ನು ವಾಪಸ್ ಪಡ್ಕೊಳ್ತಾರೆ. ಆದರೆ ಇದುವರೆಗೂ ಕೂಡ ಅಧಿಕೃತವಾಗಿ ಯಾವುದೇ ರೀತಿಯ ಒಂದು ಆದೇಶ ಈಗ DC ಕಚೇರಿಯಿಂದ ಹೊರಗಡೆ
ಹೊರಬಿದ್ದಿಲ್ಲ. ಅದರಿಂದ ಈಗ ಈ ಒಂದು ಕಾರ್ಯಕ್ರಮ ಏನಿದೆ ಇದು ಇವತ್ತು ಶುರುವಾಗುತ್ತಾ ಇಲ್ವಾ ಅನ್ನೋದು ಗೊಂದಲ ಕೂಡ ಇವತ್ತು ಮತ್ತೆ ಕಾಡ್ತಾ ಇರೋದು. ಯಾಕಂದರೆ ಈಗಾಗಲೇ ಏನು ರಿಟ್ ಅರ್ಜಿಯನ್ನು ಕೂಡ ಈಗಾಗಲೇ ಅವರ ಪರ ವಕೀಲರು ಹೈಕೋರ್ಟ್ನಲ್ಲಿ ವಾಪಸ್ ಪಡ್ಕೊಂಡಿದ್ದಾರೆ. ಮತ್ತು 10 ದಿನದಲ್ಲಿ ಆ ಒಂದು ಸಮಸ್ಯೆನ ಸರಿಪಡಿಸಿಕೊಳ್ಳುವಂಥ ಒಂದು ಸೂಚನೆ ಇರೋದ್ರಿಂದ ಅಷ್ಟರಲ್ಲಿ ಏನಾದರೂ ಒಂದು ಏನು ಅದನ್ನು ತಯಾರಿ ಮಾಡುವಂಥ ಕೆಲಸವನ್ನು ಕೂಡ ಈಗಾಗಲೇ ಅವರು ಹಮ್ಮಿಕೊಂಡಿರೋದು. ಆದರೆ DC ಅವರು ಏನು ಮಧ್ಯಾಹ್ನ ಒಂದು ಸೂಚನೆ ಕೊಟ್ಟಿದ್ರು ಅಂತೇಳಿ ಒಂದು ಮಾಹಿತಿಯನ್ನು ವಕೀಲರಿಗೆ ಬಂದಿರುತ್ತೆ. ಆದರೆ ಇದುವರೆಗೂ ಕೂಡ ಅಧಿಕೃತವಾಗಿ ಒಂದು ಆದೇಶ ಬರಬೇಕಾಗುತ್ತೆ. ಆದರೆ ಆದೇಶ ಇನ್ನೂ ಬರದ ಹಿನ್ನೆಲೆಯಲ್ಲಿ ಇವತ್ತು ಬಿಗ್ ಬಾಸ್ನ ಸ್ಪರ್ಧಿಗಳು ಖಾಸಗಿ ರೆಸಾರ್ಟ್ನಿಂದ ಮತ್ತೆ ಆ ಒಂದು ಹೌಸ್ಗೆ ಹೋಗ್ತಾರಾ ಇಲ್ವಾ ಅನ್ನೋ ಒಂದು ಕುತೂಹಲ ಕೂಡ ಈಗ ಕಾರಣ ಆಗಿರೋದು. ಯಾಕಂದರೆ ಈಗಾಗಲೇ ಇಷ್ಟೊತ್ತಿಗೆ DC ಅವ್ರ ಕಚೇರಿಯಿಂದ ಒಂದು ಆದೇಶ ಬಂದಿದ್ರೆ ಎಲ್ಲ ಸ್ಪರ್ಧಿಗಳನ್ನ ಮತ್ತೆ ಹೌಸ್ಗೆ ಒಂದು ಸ್ಥಳಾಂತರ ಮಾಡುವಂಥ ಪ್ರಕ್ರಿಯೆ ಕೂಡ ಆರಂಭ ಆಗಬೇಕಾಗಿತ್ತು. ಆದರೆ ಈಗಾಗಲೇ 4 ಗಂಟೆ ಆಗಿದೆ, ಇನ್ನೂ ಕೂಡ ಆದೇಶ ಬಂದಿಲ್ಲ ಅಂತೇಳಿ ಈಗ ಒಂದು ಮಾಹಿತಿ ಇರೋದ್ರಿಂದ ಮತ್ತೆ ಈಗ ಇವತ್ತು ಕಾರ್ಯಕ್ರಮ ಶುರುವಾಗುತ್ತಾ ಇಲ್ವಾ ಅಂತ ಗೊಂದಲ ಕೂಡ ಈಗ ಉಂಟಾಗಿರೋದು. ಮತ್ತೆ ಇದೇ ವೇಳೆ ಏನು ಪರಿಸರ ಮಾಲಿನ್ಯ ಏನು ಮಂಡಳಿ ಏನಿದೆ, ಈ ಒಂದು ಮಂಡಳಿಯಿಂದಲೂ ಕೂಡ ನಾವು ಯಾವುದೇ ರೀತಿಯಲ್ಲೂ ಕೂಡ ಬಿಗ್ ಬಾಸ್ಗೆ ತೊಂದರೆಯನ್ನು ಕೊಟ್ಟಿಲ್ಲ, ಮತ್ತೆ ತಡೆಯನ್ನು ಕೂಡ ಕೊಟ್ಟಿಲ್ಲ, ಮತ್ತೆ ಅದನ್ನು ನಿಲ್ಲಿಸುವಂಥ ಪ್ರಕ್ರಿಯೆಯನ್ನು ಕೂಡ ನಾವು ಮಾಡಿಲ್ಲ. ಅಲ್ಲಿ ಏನು ಸ್ಟುಡಿಯೋ ಏನಿದೆ ಜಾಲಿವುಡ್ ಸ್ಟುಡಿಯೋ ಏನಿದೆ, ಈ ಒಂದು ಸ್ಟುಡಿಯೋಗೆ ಸಂಬಂಧಪಟ್ಟಂತೆ ಅಲ್ಲಿರುವಂಥ ಒಂದು ಸಮಸ್ಯೆಗೆ ಅನುಗುಣವಾಗಿ ನಾವು ನೋಟಿಸನ್ನು ಸರ್ವ್ ಮಾಡಿದ್ದೀವಿ. ಅದು ಕಳೆದ ವರ್ಷವೇ ನೋಟಿಸನ್ನು ಸರ್ವ್ ಮಾಡಿ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಕೂಡ ಒಂದು ಸೂಚನೆಯನ್ನು ಕೊಡಲಾಗಿತ್ತು. ಆದರೆ ಪದೇ ಅವರು ನಿರ್ಲಕ್ಷ್ಯವನ್ನು ತೋರಿದ್ರಿಂದ ಈಗ ಈ ಒಂದು ಕ್ರಮವನ್ನು ಕೂಡ ಕೈಗೊಂಡಿದ್ದೇವೆ ಅಂತೇಳಿ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರೋದು. ಸದ್ಯ ಇವತ್ತು ಈ ಒಂದು ಕಾರ್ಯಕ್ರಮ ಶುರು ಆಗುತ್ತಾ ಇಲ್ವಾ ಅನ್ನೋದು ಗೊಂದಲ ಕೂಡ ಈಗ ಉಂಟಾಗಿರೋದ್ರಿಂದ ಇನ್ನು 2-3 ಗಂಟೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಧಿಕೃತ ನಿರ್ಧಾರ ಕೂಡ ಹೊರಬರುವಂಥ ಸಾಧ್ಯತೆ ಇದೆ. ಅರುಣ್, ಮುನಿರಾಜು, ಈಗ ರಿಟ್ ಅರ್ಜಿ ವಿತ್ಡ್ರಾ ಆಗಿದೆಯಾ? ಯಾಕಂದ್ರೆ ಜಿಲ್ಲಾಧಿಕಾರಿಗಳ ಅಧಿಕೃತವಾದಂಥ ಆದೇಶ ಇನ್ನೂ ಸಿಕ್ಕಿಲ್ಲ ಅಂತೆ ಮಾಲಿನ್ಯ ಮಂಡಳಿಯ ಅಧಿಕಾರಿಗಳಿಗೆ. ಸೊ ಹಾಗಾಗಿ ವಿತ್ಡ್ರಾ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಥವಾ ಇನ್ನು ಪ್ರೊಸೆಸಿಂಗ್ ಅಲ್ಲಿ ಇದೆಯಾ? ಇನ್ನು ಮತ್ತೊಂದು ಕಡೆ DCM ಅವರ ಆದೇಶ ಇದೆ ಅಂತೆ, ಸೂಚನೆ ಮೇರೆಗೆ 10 ದಿನ ಕಾಲಾವಕಾಶ ಕೊಡಬೇಕು ಅಂತ. ಅರುಣ್, ಈಗಾಗಲೇ ಏನು DC ಅವರು ಒಂದು ಸೂಚನೆ ಕೊಟ್ಟಿದ್ದಾರೆ ಅನ್ನೊಂದು ಏನು ಮಾಹಿತಿ ಮೇರೆಗೆ ಈಗಾಗಲೇ ಅವರ ಪರ ವಕೀಲರು ಕೂಡ ಒಂದು ರಿಟ್ ಅರ್ಜಿಯನ್ನು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಅದು ಮಧ್ಯಾಹ್ನವೇ ವಿತ್ಡ್ರಾ ಕೂಡ ಆಗಿರೋದ್ರಿಂದ ಈಗ ಮುಂದೆ ಏನು DC ಅವರು ಯಾವ ರೀತಿ ಆದೇಶವನ್ನು ಮಾಡ್ತಾರೆ ಮತ್ತು ಎಷ್ಟೊತ್ತಿಗೆ ಆದೇಶ ಬರುತ್ತೆ ಅನ್ನೋದು ಕೂಡ ಈಗ ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಏನು ಮೌಖಿಕ ಸೂಚನೆ ಬಂದಿದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈಗಾಗಲೇ ಅವರ ವಕೀಲರು ಈ ಒಂದು ನಿರ್ಧಾರವನ್ನು ಮಾಡಿರೋದು. ಈಗಾಗಲೇ ಬೆಳಗ್ಗೆಯೇ ಈ ಒಂದು ಅರ್ಜಿಗೆ ಏನು ವೇಲ್ಸ್ ಗ್ರೂಪ್ನಿಂದ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಇದ್ರ ಬಗ್ಗೆ ತುರ್ತಾಗಿ ವಿಚಾರಣೆ ಆಗಬೇಕು. ಯಾಕಂದರೆ 6ನೇ ತಾರೀಕು ನೋಟಿಸನ್ನು ಸರ್ವ್ ಮಾಡ್ತಾರೆ, ಮತ್ತು 7ನೇ ತಾರೀಕು ಏಕಾಏಕಿ ಬಂದು ಇದನ್ನು ಕ್ಲೋಸ್ ಮಾಡಿ ಎಲ್ಲರನ್ನು ಕೂಡ ಒಂದು ಮನೆಯಿಂದ ಹೊರಗಡೆ ಕರ್ಕೊಂಡು ಬರುವಂಥ ಕೆಲಸವನ್ನು ಮಾಡ್ತಾರೆ. ಅದರಿಂದ ಇಷ್ಟು ತಾರತುರಿಯಾಗಿ ಮಾಡುವಂಥ ಏನು ಅವಶ್ಯಕತೆ ಏನಿತ್ತು ಅನ್ನೋ ಒಂದು ಪ್ರಶ್ನೆ ಕೂಡ ಮಾಡಿರೋದು. ಯಾಕಂದರೆ ಸ್ವಲ್ಪ ಕಾಲಾವಕಾಶ ಕೊಡ್ಬೋದಾಗಿತ್ತು. ಯಾಕಂದರೆ ಮನೆಯಲ್ಲಿ ಸಾಕಷ್ಟು ಮಂದಿ ಸ್ಪರ್ಧಿಗಳಿದ್ರು, ಮತ್ತು ಎಲ್ಲ ರೀತಿಯ ತಯಾರಿಗಳು ಕೂಡ ನಡೆದಿತ್ತು, ಮತ್ತು 2 ವಾರಗಳಿಂದ ಕಾರ್ಯಕ್ರಮ ಕೂಡ ಪ್ರಸಾರವಾಗ್ತಾ ಇತ್ತು ಅಂತೇಳಿ ಕೆಲವು ಅಂಶಗಳನ್ನು ಉಲ್ಲೇಖ ಮಾಡಿ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಾರೆ. ಆದರೆ ಏಕಾಏಕಿ 6ನೇ ತಾರೀಕು ನೋಟಿಸನ್ನು ಸರ್ವ್ ಮಾಡಿ 7ನೇ ತಾರೀಕು ಈ ರೀತಿ ತೆರವು ಮಾಡುವಂಥದ್ದು ಕೂಡ ಎಷ್ಟು ಸರಿ ಅನ್ನೋ ಪ್ರಶ್ನೆ ಕೂಡ ಈಗ ಅಲ್ಲಿ ಉಂಟಾಗಿರೋದು. ಅದರಿಂದ ಏನು ರಿಟ್ ಅರ್ಜಿ ಸಲ್ಲಿಕೆಯಾದ ಕೆಲವೇ ಗಂಟೆಗಳಲ್ಲಿ ಪುನಃ ಅವರು ಅರ್ಜಿಯನ್ನು ಕೂಡ ವಾಪಸ್ ಪಡ್ಕೊಂಡಿದ್ದಾರೆ. ಯಾಕಂದರೆ DC ಅವರಿಂದ ಒಂದು ಮೌಖಿಕ ಮಾಹಿತಿ ಬಂತು ಅನ್ನೋ ಒಂದು ಕಾರಣಕ್ಕೋಸ್ಕರ ಈಗ ಈ ಒಂದು ನಿರ್ಧಾರ ಕೂಡ ತೆಗೆದುಕೊಂಡಿರೋದು. ಆದರೆ ಸದ್ಯ ಈಗ 4 ಗಂಟೆ ಆಗಿದೆ, ಇನ್ನೂ ಕೂಡ DC ಅವರಿಂದ ಒಂದು ಅಧಿಕೃತ ಆದೇಶ ಹೊರಬಂದಿಲ್ಲ. ಅದರಿಂದ ಈಗ ಅಧಿಕೃತ ಆದೇಶ ಹೊರಬಾರದ ಹಿನ್ನೆಲೆಯಲ್ಲಿ ಪರಿಸರ ಮಾಲಿನ್ಯ ಇಲಾಖೆ ಮಂಡಳಿ ಏನಿದೆ ಅವರ ಅಧಿಕಾರಿಗಳು ಕೂಡ ಈಗ ಅದನ್ನು ಪುನಃ ಏನು ಅಲ್ಲಿಗೆ ಹೌಸ್ಗೆ ತೆರಳೋದಕ್ಕೆ ಯಾವುದೇ ರೀತಿಯ ಒಂದು ಅನುಮತಿನೂ ಕೂಡ ಕೊಡ್ತಾ ಇಲ್ಲ, ಮತ್ತೆ ಅದನ್ನು ಓಪನ್ ಮಾಡೋದಕ್ಕೂ ಕೂಡ ಒಂದು ಅವಕಾಶವನ್ನು ಕೊಡ್ತಾ ಇಲ್ಲ. ಅದರಿಂದ ಈಗ ಮುಂದಿನ ನಿರ್ಧಾರ ಏನಾಗಿರುತ್ತೆ ಮತ್ತೆ ಎಷ್ಟೊತ್ತಿಗೆ DC ಅವರ ಒಂದು ಆದೇಶ ಬರುತ್ತೆ ಅನ್ನೋದು ಕೂಡ ಈಗ ಕಾದು ನೋಡಬೇಕಾಗುತ್ತೆ. ಅರುಣ್, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ಬಿಗ್ ಬಾಸ್ ಶೋಗೆ ಬೀಗ ಹಾಕಿದ್ದಕ್ಕೆ, ಮನೆಗೆ ಬೀಗ ಹಾಕಿದ್ದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದು ಬಿಗ್ ಬಾಸ್ ಸೀಸನ್ 11 ವಿನ್ನರ್ ಹನುಮಂತ ಲಮಾಣಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಬಿಗ್ ಬಾಸ್ಗೆ ಅಡ್ಡಿಪಡಿಸಬೇಡಿ ಅಂತ ಹನುಮಂತ ಬೇಸರದಿಂದ ಮಾತನಾಡಿದ್ರು. ಏನು ಹೇಳಿದ್ರು ನೋಡೋಣ. ಅದಣ್ಣ ಈಗ ಬೇಜಾರಾಗಿರೋದು. ಯಾಕಂದ್ರೆ ಎಲ್ಲರೂ ಬಿಗ್ ಬಾಸ್ ಶೋ ಅಂದ್ರೆ ದೊಡ್ಡ ಶೋ ಅಲ್ರಿ, ಎಲ್ಲ ಇಡೀ ಕರ್ನಾಟಕ ಜನತೆ ನೋಡೋಕ್ಕಾಗಲೇ ಕಾದು ಕುಂತಿರ್ತಾರೆ. ಅಂತಂದ್ರಾಗ ಈ ಥರ ಆಗ್ಯದ, ಅದು ಸ್ವಲ್ಪ ಬೇಜಾರಾಗದ. ಸರ್ಕಾರದವರಿಗೆ ಜಲ್ದಿ ನಮ್ಮ ಬಿಗ್ ಬಾಸ್ ಜಲ್ದಿ ಚಾಲೂ ಮಾಡಿರಿ ಸರ. ಏನೋ ಒಂದು ತಪ್ಪಾಗಿರ್ತದ, ತಪ್ಪನ್ನ ಸರಿ ಮಾಡ್ಕೊಂಡ್ರಿ, ಸ್ಟಾರ್ಟ್ ಮಾಡಿರಿ ಅಂಥೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಬಿಗ್ ಬಾಸ್.